ನೋಡಿ, ಬೆಳಿಗ್ಗೆ ತಿಂಡಿಗೆ ಮೃದುವಾದ ದೋಸೆ ಮತ್ತು ಆ ದೋಸೆಗೆ ಇತಿಬೇಳೆ ಸಾರು ಮಾಡಿದ್ದೆ. ಸಖತ್ ಚೆನ್ನಾಗಿರುತ್ತೆ. ಎರಡು ಕಾಂಬಿನೇಷನ್. ನಾವು ಯಾವಾಗ ಮಾಡಿದ್ರೂ ದೋಸೆಗೆ ಜಾಸ್ತಿ ಮಾಡೋದು ಇತಿಬೇಳೆ ಸಾರು. ಇವಾಗ ಬಂದುಬಿಟ್ಟಿದೆ ಅವರೆಕಾಯಿ. ನೋಡಿ, 4 ಲೋಟ ದೋಸೆ ಅಕ್ಕಿ ಈ ಥರ ಇರುತ್ತೆ. IR8 ಇಲ್ಲ ಜಯ ಯಾವ್ದು ಕೇಳಿದ್ರು ದೋಸೆ ಅಕ್ಕಿ ಕೊಡ್ತಾರೆ. ಇದಕ್ಕೋಸ್ಕರ 3/4 ಲೋಟ ಉದ್ದಿನಬೇಳೆ, 1 ಲೋಟ ಗಟ್ಟಿ ಅವಲಕ್ಕಿ, 3/4 ಲೋಟ ಸಬ್ಬಕ್ಕಿ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯ. ಇವಿಷ್ಟನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಒಂದು 4ರಿಂದ 6 ಅವರ್ ಅಷ್ಟೊಂದು ನೆನೆಸಿ ಮುಚ್ಚಿಡ್ಬೇಕು. ನಾನು ರುಬ್ಬೋದು ತೋರಿಸ್ತಾ ಇಲ್ಲ. ಬೆಳಗ್ಗೆ ನೋಡಿ ಯಾವ ಥರ ಉಬ್ಕೊಂಡಿದೆ. ದೋಸೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರುತ್ತೆ. 1 kg ಬಿಡಿಸಿ ಇಟ್ಕಿದ್ರೆ ಅಷ್ಟು ಅವರೆಬೇಳೆ, ಸಾಂಬಾರು ಈರುಳ್ಳಿ, ದೊಡ್ಡ ಈರುಳ್ಳಿ, ಕಾಯಿ ತುರಿ, ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಮೆಣಸು, ಗಸಗಸೆ, ಸುಟ್ಟಿರೋ ಈರುಳ್ಳಿ ಮತ್ತು ಸುಟ್ಟಿರೋ ಕೊಬ್ಬರಿ ಮತ್ತು ಹಸಿ ಈರುಳ್ಳಿ, ಹಸಿ ಕೊಬ್ಬರಿನೂ ಸ್ವಲ್ಪ ಹಾಕ್ತೀನಿ. ಇದನ್ನ ಧನಿಯಾ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಘಮ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಡ್ತಾಯಿದ್ದೀನಿ ಡೈರೆಕ್ಟ್. ನಾನು ಮೆಣಸಿನ್ಕಾಯಿ ಮಣಿಕಟ್ಟು ತಗೊಂಡಿದ್ದೀನಿ ಖಾರದ್ದು. ನನಗೆ ಗುಂಟೂರು ಬ್ಯಾಡ್ಗೆ ಹಾಕಿದರೆ ಈ ಇತಿಬೇಳೆಗೆ ಇದು ಹಾಕಿದ್ರೇ ರುಚಿ. ನೀವು ಒಂದು ಸರ್ತಿ ಇದು ಹಾಕ್ಕೊಂಡು ನೋಡಿ. ಅವು ಹಾಕಿದರೆ ಕಲ್ಲರ್ ಬರುತ್ತೆ. ರುಚಿ ಮಾತ್ರ ಇತಿಬೇಳೆ ಸಾರಿಗೆ ಇದ್ದೇನೆ ಹಾಕಿ ಚೆನ್ನಾಗಿರುತ್ತೆ. ಹಾಕೋದು ಇಷ್ಟೇ ಸಿಂಪಲ್ಲು ನೋಡಿ. ಧನಿಯಾ, ಮೆಣಸಿನ್ಕಾಯಿ, ಗಸಗಸೆ, ಈ ಸುಟ್ಟಿರೋ ಈರುಳ್ಳಿ, ಹಸಿ ಈರುಳ್ಳಿ, ಆಮೇಲೆ ಒಣಕೊಬ್ಬರಿ, ಹಸಿ ಕೊಬ್ಬರಿ, ಹಸಿ ಕಾಯಿ ತುರಿಲಿ ಇಟ್ಟಿದ್ದೀನಿ. ಒಂದೇ ಒಂದು ಸಾಂಬಾರು ಈರುಳ್ಳಿ ಸುಮ್ಮನೆ ಎತ್ತಾಕ್ದೆ. ಹಸಿ ಕಾಯಿ ತುರಿನ ಹಾಕ್ಬಿಟ್ಟು ಒಂದು ಸರಿ ನೀರು ಹಾಕ್ದಿರೇ ರುಬ್ಕೊಂಡು ಬಂದು ಆಮೇಲೆ ನೀರು ಕೊತ್ತಂಬರಿ ಹಾಕ್ಬಿಟ್ಟು ಮೆತ್ತಗೆ ರುಬ್ಕೊಂಡ್ರೆ ಆಯಿತು. ಇದನ್ನೀಗ ಹಂಗೆ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ. ಅರಿಶಿನ ಹಾಕಿದ್ದೀನಿ ನಾನು. ಅರಿಶಿನ ಕೊಂಬೂ ಅಷ್ಟೇ ಸುಟ್ಟುಬಿಟ್ಟು ಕುಟ್ಬಿಟ್ಟು ಇದ್ರೊಳಗೆ ಹಾಕ್ಕೋಬೋದು, ಅದೂ ರುಚಿ ಬರುತ್ತೆ. ನಾನು ಅರಿಶಿನ ಹಾಕ್ಬಿಟ್ಟೆ ಇವಾಗ ನೋಡಿ. ಒಂದು ಸರಿ ತರ್ತರಿಯಾಗಿ ಹಾಕ್ಕೊಂಡಿದ್ದೆ. ಈ ಧನಿಯಾ ಇರುತ್ತಲ್ಲ, ನೀರು ಹಾಕ್ಬಿಟ್ರೆ ಫುಲ್ಲು ನೈಸ್ ಆಗೋಲ್ಲ. ಈ ಇತಿಬೇಳೆ ಸಾರಿಗೆ ಗಸಗಸೆ ಹಾಕ್ಕೊಳ್ಳೇಬೇಕು ನೋಡಿ, ಇಲ್ಲಾಂದರೆ ಕಪ್ಪಗೆ ಬರುತ್ತೆ ಮತ್ತು ರುಚಿನೂ ಅಷ್ಟು ಚೆನ್ನಾಗಿ ಬರೋಲ್ಲ. ಈ ಯಾವುದಕ್ಕೆ ಮಿಸ್ ಮಾಡಿದ್ರು ಇತಿಬೇಳೆ ಸಾರಿಗೆ ಗಸಗಸೆ ಇರಲೇಬೇಕು. ಈ ಥರ ಮೆತ್ತಗೆ ರುಬ್ಕೊಂಬಿಟ್ಟು ನಾನು ಡೈರೆಕ್ಟ್ ಬಟ್ಲಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಮಾಡೋದು ಇನ್ನೂ ವೀಡಿಯೋಗಳಿದೆ, ತೋರಿಸಿದ್ದೀನಿ. ಅದಕ್ಕೆ ಬಟ್ಲಲ್ಲೇ ಮಾಡ್ತಾಯಿದ್ದೀನಿ ಇವತ್ತು. ಎಣ್ಣೆ ಸ್ವಲ್ಪ, ತುಪ್ಪ ಸ್ವಲ್ಪ ಹಾಕ್ಕೋಬೇಕು. ಸಾಸಿವೆ, ಜೀರಿಗೆ ಈ ಚಿಟ್ಪಟ ಆದಮೇಲೆ ನೋಡಿ ಸಾಂಬಾರು ಈರುಳ್ಳಿ, ದೊಡ್ಡ ಈರುಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಹಾಕಿದ್ದೀನಿ. ಈ ಇತಿಬೇಳೆನೂ ಹಾಕ್ಬಿಟ್ಟು ಒಂದು ಹಸಿ ವಾಸನೆ ಹೋಗೋವರೆಗೂ ಒಂದು 2-3 ನಿಮಿಷ ಈ ಒಗ್ಗರಣೆಯಲ್ಲಿ ಹಿಂಗೆ ಫ್ರೈ ಮಾಡ್ಕೋಬೇಕು. ಇವಾಗ ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇದರಲ್ಲೂ ಒಂದು 2 ನಿಮಿಷ ಕುದಿಸ್ಕೋಬೇಕು. ಮಿಕ್ಸಿ ಜಾರ್ಗಿರೋದೆಲ್ಲ ತೆಗೆದು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಮತ್ತೆ ನೀರು ಹಾಕ್ಕೊಂಡು 1-2 ಸರಿ ನೀರು ಹಾಕ್ಕೊಂಡು ಮುಚ್ಚಲಾಕಿರೋದು ಎಲ್ಲ ತೆಗೆದು ಇದರಲ್ಲಿ ಹಾಕಿದ್ದೀನಿ. ಇದು ಇನ್ನೂ ಕುದಿಬೇಕು. ಇನ್ನೂ ಎಷ್ಟು ಬೇಕೋ ನೀರು ನೋಡಿಕೊಂಡು ಇನ್ನೂ 1 ಲೋಟ ಹಾಕ್ಬಿಟ್ರೆ ಡೈರೆಕ್ಟ್ ಕುದಿಯೋದಲ್ವಾ, ನೀರು ಜಾಸ್ತಿನೇ ಬೇಕಾಗುತ್ತೆ. ಆಮೇಲೆ ಕರೆಕ್ಟಾಗಿ ಆಗುತ್ತೆ. ದೋಸೆಗೆ ಮಾಡಿದಾಗ ಸ್ವಲ್ಪ ತೆಳುವಾಗೇ ಇರಬೇಕು ನೋಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಒಂದು 10 ನಿಮಿಷ ಬೆಂದೋಗುತ್ತೆ ಕ್ಲೀನಾಗಿ ಮೆತ್ತಗೆ. ಕುಕ್ಕರಲ್ಲಾದರೆ ಒಂದೇ ಒಂದು ವಿಸಿಲ್ ಹಾಕ್ಕೋಬೇಕು ನೋಡಿ. ಮೆತ್ತಗಾಗಿದೆ ಅಲ್ವಾ. ಈಗ ಉಪ್ಪು ಹಾಕ್ಕೋಬೇಕು. ಮೊದಲೇ ಉಪ್ಪು ಹಾಕ್ಬಿಟ್ರೆ ಬೇಳೆ ಬೇಯಲ್ಲ. ಇವಾಗ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪಿನ ಸ್ವಲ್ಪ ಹಾಕ್ಕೊಂಡು ಇದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ದೋಸೆ ಹಾಕ್ಕೊಳ್ಳೋಣ. ಹೆಂಚು ಕಾಯೋಕ್ಕಿಟ್ಟಿದ್ದೀನಿ ನೋಡಿ. ಇದು ಎಷ್ಟು ಚೆನ್ನಾಗಿತ್ತೋ. ನಾನು ಒಂದು ಸರಿ ಬಿಟ್ಬಿಟ್ಟಿದ್ದೀನಿ 1 ಗಂಟೆ ಟೈಮು ಸ್ಟವ್ ಮೇಲೆ. ಸ್ಟವ್ ಆರಿಸ್ದಿರ ಎಲ್ಲ ಸುಟ್ಟೋಗಿತ್ತು. 2 ತಿಂಗಳಾಯಿತು ಅದನ್ನ ರಿಪೇರಿ ಮಾಡೋಷ್ಟೊತ್ತಿಗೆ. ದೋಸೆ ಹಾಕ್ಬಿಟ್ಟು ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ರೆ ಸಾಕು, ಎಷ್ಟು ಚೆನ್ನಾಗಾಗುತ್ತೆ ದೋಸೆ. ಫುಲ್ಲು ಸಾಫ್ಟಾಗುತ್ತೆ ನೋಡಿ. ಬಡಿಸ್ಕೊಂಡು ನಾನು ಬೌಲಲ್ಲಿ ಇಟ್ಕೋತಾರೆ ಕೆಲವರು, ಬಟ್ಲಿಗೆ ಹಾಕ್ಕೊಂಡು ಸಾರು. ನಂಗೆ ಡೈರೆಕ್ಟ್ ಹಿಂಗೆ ಜಾಸ್ತಿ ಸಾರು, ಒಂಚೂರು ತುಪ್ಪ ಹಾಕ್ಕೊಳ್ಳಿ ಕೆಳಗಡೆ. ಇವಾಗ ಅದ್ರ ಮೇಲೆ ಸಾರು ಹಾಕ್ಕೊಳ್ಳಿ, ಗಮ್ಮಂತ ಘಮ ಬರುತ್ತೆ. ಇದಕ್ಕೆ ಎಷ್ಟು ಬೇಕೋ ತುಂಬಾ ಹಾಕ್ಕೊಳ್ಳಿ ಸಾರು. ಹಾಕ್ಕೊಂಡು ದೋಸೆ ಮುರಿದು ಹಿಂಗಿಟ್ರೆ ದೋಸೆ ಫುಲ್ಲು ಸಾರನ್ನ ಇತಿಬೇಳೆ ಸಾರು ನೀರ್ಕೊಳ್ಳುತ್ತೆ. ಅದನ್ನ ಬಾಯಿಗೆ ಇಡಬೇಕು, ಆಗ ಅದು ಆಸ್ವಾದಿಸ್ಬೇಕು ನೋಡಿ ಆ ರುಚಿ. ತುಂಬ ಜನ ಬಟ್ಲಿಗೆ ಹಾಕ್ಕೊಂಡು ಎತ್ಕೋತಾರೆ. ನನಗೆ ಈ ಥರನೇ ತಿಂದ ಅಭ್ಯಾಸ. ನಿಮಗೆ ಈ ಥರ ತಿಂದ ಅಭ್ಯಾಸ ಇದೆಯಾ?